ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿಗಿರಿಯಸಿ ಅಂದ್ರೆ ತಾಯಿ ಮತ್ತೆ ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಭರತಖಂಡೆ, ಭಾರತ ದೇಶ, ಗೋಕರ್ಣ ತೀರೆ, ಗೋರಾಷ್ಟ್ರ ಮಂಡಲೆ ಅಂದ್ರೆ ಗೋವಿನ ಸಂಪತ್ತು, ಗೋ ಸಂಪತ್ತು ಹೆಚ್ಚಾಗಿರುವಂತಹ ರಾಷ್ಟ್ರ ನಮ್ಮ ಭಾರತ ದೇಶ. ಹಿಂದೆಲ್ಲ ಹೇಳೋರು ಎಲ್ಲಿ ಗೋ ಸಂಪತ್ತು ಹೆಚ್ಚಾಗಿರುತ್ತದೋ ಆ ರಾಷ್ಟ್ರ ಸಂಪತ್ಭರಿತವಾಗಿದೆ ಅಂತ. ಅದರಲ್ಲೂ ದೇಶೀಯ ತಳಿಗಳಾದಂತಹ ಅಮೃತ್ ಮಹಲ್ ಇರ್ಬೋದು, ಹಳ್ಳಿಕಾರ್ ಇರ್ಬೋದು, ಮಲ್ನಾಡ ಗಿಡ್ಡ ತಳಿ ಇರ್ಬೋದು, ಈ ರೀತಿಯ ಹಳ್ಳಿಕಾರಂತಹ ದೇಶೀಯ ತಳಿಗಳಿಂದ ಸಂಗ್ರಹಿಸಿದಂತಹ ಹಾಲು ನಂದಿನಿ ದೇಸಿ ಹಾಲು. ಈ ನಂದಿನಿ ದೇಸಿ ಹಾಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದರಲ್ಲಿ A2 ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತದೆ. A2 ಪ್ರೋಟೀನ್ ಹೆಚ್ಚಿರುವ ಹಾಲನ್ನು ಕುಡಿದಾಗ ನಿಮಗೆ ಅನೇಕ ರೀತಿಯಾದಂತಹ ಆರೋಗ್ಯಕರ ಲಾಭಗಳು ಇದರಲ್ಲಿ ಸಿಗುತ್ತೆ. ಉದಾಹರಣೆಗೆ ಈ ಹಾಲನ್ನು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇದರಲ್ಲಿ ಮಿನರಲ್ಸ್ ಆದಂತಹ ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಹೆಚ್ಚಾಗಿರೋದ್ರಿಂದ ನಿಮ್ಮ ಮೂಳೆಗಳಿಗೆ ಸಹಕಾರಿಯಾಗುತ್ತದೆ, ಹೃದಯಕ್ಕೂ ಒಳ್ಳೆಯದು, ಹಾಗೂ ಅನೇಕ ಭಯಾನಕ ರೋಗಗಳನ್ನ ತಡೆಗಟ್ಟುತ್ತೆ. ಮಕ್ಕಳಿಗೆ ಕೊಡೋದ್ರಿಂದ ಅವರ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೂ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಮನೆಯಲ್ಲಿರುವಂತಹ ವಯಸ್ಸಾದವರು, ಮಹಿಳೆಯರು ಕುಡಿಯೋದ್ರಿಂದ ಅವರ ಆರೋಗ್ಯ ಕೂಡ ಚೆನ್ನಾಗಿಟ್ಕೋಬಹುದು. ಇದರಲ್ಲಿ ಮಿನಿಮಮ್ 4% ಜಿಟಿನ್ ಅಂಶ ಹಾಗೂ 850 SNF ಇರುತ್ತೆ. ಇದು ಅರ್ಧ ಲೀಟರ್ ಪ್ಯಾಕೆಟ್ ಅಲ್ಲಿ ಲಭ್ಯ ಇದೆ. ಆದ್ದರಿಂದ ನೀವು ದಿನಕ್ಕೆ 1 ಲೋಟ ಆದರೂ ಕನಿಷ್ಠ ದೇಸಿ ಹಸುವಿನ ಹಾಲನ್ನು ಕುಡೀರಿ, ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾದರಿ ಹಾಲಿನೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.